तेज प्रभु न्यूज के स्वागत। ದಿ ಹುಕ್ಕೇರಿ ತಾಲೂಕಾ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ನೇಮಿತ ಹುಕ್ಕೇರಿ ಚುನಾವಣಾ 2025 ಪ್ರಯುಕ್ತ ಕನಗಲ ಗ್ರಾಮದಲ್ಲಿ ಪೂರ್ವಭಾವಿ ಸಭೆ ಜರುಗಿತು। ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪೆನಲ್ ವತಿಯಿಂದ ಈ ಪೂರ್ವಭಾವಿ ಸಭೆ 30 ಆಗಸ್ಟ್ 2025 ರಂದು ಪಶ್ಚಿಮ ಭಾಗದ ಹನುಮಂತ ಗುಡಿಯ ಪಕ್ಕದಲ್ಲಿರುವ ಹಾಲ್ನಲ್ಲಿ ಈ ಒಂದು ಸಭೆ ನಡೆಯಿತು। ಲೋಕೋಪಯೋಗಿ ಸಚಿವ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಇವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಿತು। ಸಭೆಯಲ್ಲಿ ಅವರು ಅಭಿವೃದ್ಧಿ ಕೆಲಸ ಮಾಡುವ ಸಲುವಾಗಿ 28 ಸೆಪ್ಟೆಂಬರ್ 2025 ರಂದು ನಡೆಯುವ ಈ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಗೆ ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪೆನಲ್ಗೆ ತಾವೆಲ್ಲರೂ ಬೆಂಬಲ ನೀಡಿರಿ ಎಂದು ಹೇಳಿದರು। ಉಪಸ್ಥಿತಿ ನಿರ್ದೇಶಕರು ಶಶಿರಾಜ್ ಪಾಟೀಲ್, ಸಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಂತೋಷ್ ಮುಡಸಿ, ರಾಜೇಂದ್ರ ಪಾಟೀಲ್, ಅಮರ್ ನಲ್ಲೋಡೆ, ಶ್ರೀಕಾಂತ್ ಹತ್ನೂರೆ, ಪವನ್ ಪಾಟೀಲ್, ಬಸವರಾಜ್ ಕೋಳಿ, ಸುರೇಶ್ ಉಂಚಾಳಿ, ಪ್ರಕಾಶ್ ಪಾಟೀಲ್, ಅನ್ನಪ್ಪ ಖಾಡೆ, ಭೀಮಾ ಖಾಡೆ ಉರ್ಫ್ ದೇವರೆ, ಶಿವಪ್ಪ ಮಗ್ದುಮ್, ಬಸನಗೌಡ ಪಾಟೀಲ್, ನೇತಾಜಿ ಮಿಲ್ಕೆ, ಸೋಮನಾಥ್ ನಾಯ್ಕ್, ಆಕಾಶ್ ಕಿರಿಮನಿ, ಪ್ರಕಾಶ್ ಮಲಕೆ, ಲಕ್ಷ್ಮಣ್ ಒಡೇರ್, ತ್ರಿಂಬಕ್ ಪಾಟೀಲ್, ಅಣ್ಣಾವರು ರೆಂಟೆ, ರೈತರು, ಅಭಿಮಾನಿಗಳು, ಗ್ರಾಮಸ್ಥರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು। ಮಹಾಂತೇಶ್ ಖಾಡೆ ನಿರೂಪಿಸಿದರು ಮತ್ತು ವಂದಿಸಿದರು। ತೇಜ್ ಪ್ರಭು ನ್ಯೂಸ್ ಕನಗಲ। 11 ಜನ ಒಂದು ಸೈಡ್ ಆದ್ರು, 11 ಜನ ಸೈಡ್ ಆಗೋದ್ ಕಾರಣ ಏನಂದ್ರ ಈಗ ನಿಮಗೆ ಗೊತ್ತಿದ್ದದ ವಿಷಯದೊಳಗೆ ಸುಮಾರು ಇಲ್ಲೇ ನೀವು ಬಾಗೇವಾಡಿ ಹೋಗ್ಬೇಕಾಗಿತ್ತು, ಒಂದು ಟಿಸಿ ಕೊಡಿಸ್ಬೇಕಾದ್ರೆ ನಿಮ್ಗೆ ಆಗ್ತಿರ್ಕಲ್ಲ, ಒಂದು ಪೋಲ್ ಶಿಫ್ಟ್ ಆಗಬೇಕಾದ್ರೆ ನೀವು ಬಾಗೇವಾಡಿ ಹೋಗ್ಬೇಕಾಗಿತ್ತು। ಇವತ್ತು ಈ ಪರಿಸ್ಥಿತಿ ಇಲ್ಲ। ಸುಮಾರು 75 ದಿವಸನಾಗ 82 ಟಿಸಿ 100 ಅಡಿಷನಲ್ ಟಿಸಿ ಎಲ್ಲ ಕೊಡಿಸಿದ್ವು। ಸುಮಾರು 63 ಟಿಸಿ ತಗದ 100 43 ಕೊಡಿಸಿದ್ವು। ಇದನ್ನ ಯಾಕೆ ಹೇಳ್ದಾನಂದ್ರ ಇವತ್ತು ಬೆಳಗಾವಿ ಅದನ್ನೆಲ್ಲ ಕೇಳಿ ಆಲೂರು ಕೆಎಂ ಆಗಲಿ ಎಲ್ಲಾ ಕಡೆ ಈಗ ಹೋಗೋದ ಈ ವಾರ ಇಲ್ಲ ಮುಂದಿನ ವಾರ ಬರುವಂತ ಪರಿಸ್ಥಿತಿ ಇತ್ತು, ಇವತ್ತು ಆ ಪರಿಸ್ಥಿತಿ ಇಲ್ಲ। ನಿರಂತರ ಜ್ಯೋತಿ ಕೊಡ್ಬೇಕಾದ್ರೆ ನಿಮಗೆ ಗೊತ್ತಿದ್ದ ವಿಷಯ ಒಂದೊಂದು 80-85 ಮನೆಗಳು ಇದ್ದಾಗ ಅಲ್ಲಿ ಒಂದು ಜಗ್ ಕೊಟ್ರೆ 24 ತಾಸು ಕರೆಂಟ್ ಸಪ್ಲೈ ಆಗ್ತಿತ್ತು। ಕುಡಿಕೊಡ್ಲಿ ಯಾಕೆ ಕುಡಿಕೊಡ್ಲಿಲ್ಲ ಇದ್ರಾಗ ಅವ್ರು ಕೇಳ್ತಾರೆ 30 ವರ್ಷ ನಿಮ್ಮ ಆಶೀರ್ವಾದದಿಂದ ಅಲ್ಲಿನ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದಾಗ ಇದ್ದಾರೆ, ಆದ್ರೆ ನಮ್ದು ಏನು ಅಧಿಕಾರ ನಡೀತಿರ್ಕಿಲ್ಲ। ನಾವು 30 ವರ್ಷದಾಗ ಏನು ಮಾಡಿದಿಲ್ಲ, ಈ 30 ಅಂದ್ರೆ ಸರ್ಕಾರ 3 ತಿಂಗಳ ಕೆಲಸ ಮಾಡಿದ್ವಿ। ಯಾವ ರೈತರಿಗೆ ಯಾವ ಡೈರೆಕ್ಟರ್ ಮನೆಗೆ ಹೋಗೋದು ಅವಶ್ಯಕತೆ ಇಲ್ಲ, ಫೋನ್ ಮುಖಾಂತರ ನಿಮ್ ಕೆಲಸ ಮಾಡೋದು। ಈಗ ನಿಮ್ಮಲ್ಲಿ ಕನ್ನಡದಾಗ ಈಗ 3 ಟಿಸಿ ಅಡಿಷನಲ್ ಮಾತ್ರ ಮಾಡಿದ್ವಿ, ಒಂದ್ ಸನದಿ ಟಿಸಿ, ಒಂದ್ ಖಾಡೆ ಟಿಸಿ, ಒಂದ್ ಸುಬ್ರಹ್ಮಣ್ಯ ಟಿಸಿ, ಈಗ ಫೋನ್ ಬಂದ್ ಬಿದ್ದಾವ್। ನಾವೇನ್ ಸುಳ್ಳು ಹೇಳಿಕೆ ನಿಮಗೆ ಹೇಳಂಗಿಲ್ಲ, ನಾವು ಕೆಲಸ ಮಾಡೋ ಮಂದಿ, ಯಾಕಂದ್ರೆ ಇಂಥ ಮಂದಿ ನಮಗೆ ಇವತ್ತು ಬೆನ್ನಿದ್ದಾರೆ। ಸುಮಾರು ತಾಲೂಕಾದ ಎಲ್ಲಿ ಮಳವಳ್ಳಿ ಗ್ರಾಮಗಳಿಗೆ 3,76,00,000 ಕುಂಚಿ ಪೈಲಟ್ ಸ್ಕೀಮ್ ಇವತ್ತ 856 ಮನೆಗೆ ಇವತ್ತ ಕೆಲಸ ಪ್ರಾರಂಭ ಐತಿ। ಶಿಂದೇವಾಡ್ಯಾಗ ಮನೆ ಉದ್ಘಾಟನೆ ಮನೆ ಸತೀಶ್ ಅಣ್ಣಗಳು ಹಸ್ತದಿಂದ ಒಂದು ಉದ್ಘಾಟನೆ ಮಾಡಿದ್ವು। ಸುಮಾರು ಕನ್ನಡ ಜಡ್ಪಿ ಒಳಗ 1,000 ಹೆಚ್ಚು ಮಂದಿಗೆ ಇವತ್ತು ನಾವ 8 ಮನೆಗಳಿಗೆ 1,000 ಮನೆಗಳಿಗೆ ಇವತ್ತ ನಿರಂತರ ಜ್ಯೋತಿಯನ್ನು ನಾವು ಕೊಟ್ಟಿದ್ದೆವು। ಇದರ ಕೆಲಸ ಮಾಡಬೇಕಾಗಿತ್ತು। ಟಿಸಿಗಳು ಕುಂಚಿದೆವು, ಅಡಿಷನಲ್ ಟಿಸಿ ಕುಂಚಿದೆವು, ಮತ್ತೆ ಆದಂತ ಸುಮಾರು 124 ನಮ್ಮ ಕಾರ್ಮಿಕ ಬಂಧುಗಳಿಗೆ 124 ಕಾರ್ಮಿಕ ಬಂಧುಗಳು 2016ದಾಗ ಅವ್ರದ್ದು ಆರ್ಡರ್ ಆಗ್ಬೇಕಾಗಿತ್ತು। ಇವತ್ತು ಸಾಕಾರ ಹೇಳಿದಾಗ ಬಂದ ಒಂದು ಫಸ್ಟ್ ಮೀಟಿಂಗ್ ದಾಗ 124 ಮಂದಿಗೆ ನಾವು ಆರ್ಡರ್ ಕೊಟ್ಟು ಅವ್ರಿಗೆ ಪರ್ಮನೆಂಟ್ ಮಾಡಿದ್ವು। विद्युत सहकारी संघाचे संचालक शशिराजे पाटलांनी दिले। मी जास्त बोलणार नाही, पण एवढं सांगू इच्छितो की मागील 3 महिन्यामध्ये हे नवीन संचालक मंडळ ज्यावेळी तिथं कार्यरत झालं, ज्या पद्धतीचे कामं झाले हे आपण सर्वांनाच ठाऊक आहे। ते मग टीसीचे असू दे, ऍडिशनल टीसी असू दे, निरंतर ज्योतीच्या माध्यमातून जवळजवळ 3-4 विद्युत पुरवठा असू दे, पण कामाचा एक धडाका लावलेला आहे। आता धडाका कुठल्या मुळे लागतोय हे सुद्धा आपण विचार करण्याची गरज आहे। त्यानंतर एक आमची आशा होती, सतीशांना 15 वर्षापूर्वी
ज्यावेळी आमच्या 15-20 वर्षापूर्वी अंकणवाडी मतदारसंघात आमदार झाले, एक आम्ही काँग्रेसच्या कार्यकर्त्यांची आशा होती, बाबा आमच्या तालुक्याचा कधीतरी उद्धार होईल, आणि ती मला वाटते वेळ आता आली. कारण एक तालुक्यात एक दहशत होती, एक दहशतीचं आणि एक दबाणकीचं राजकारण होतं, ते कधीतरी मोडून निघल आणि सर्वसामान्य माणसाच्या हातात एक राजकीय सत्ता येईल किंवा सर्वसामान्य माणसाला केंद्रबिंदू मानून काम करणारी संघटना किंवा सत्ता या भागात कार्यरत होईल. आणि ते व्हायची चिन्ह की आता त्या व्हायच्या उंबरठ्यावर आपण आहोत. लोकांना काय सोयी करायला पाहिजे का, म्हणजे आम्ही सर्व सुद्धा खेड्यात उपजून खेड्यातल्या लोकांच्या समस्या जाणून काम करायचं आम्हाला उभी आहे. त्या संबंध कामांच्या पूर्तता करायला चांगले खंबीर नेता आमच्या पाठीशी असायला लागतंय. का म्हणजे ते फंड आणायचं किंवा काम करून लोकांचे इच्छा पूर्ती करायचं झालं तर फक्त आमचं ताकद पुरं होत नाही. आज आमच्या पाठीमागे एक प्रबल शक्ती आहे. जिल्हा उस्तुवारीच्या माध्यमातून किंवा पीडब्ल्यूडी मिनिस्टरच्या माध्यमातून सतीशअण्णा जारकिहोळी एक प्रबल नेता आहेत. काय आम्ही लोकांना सोयी करायला पाहिजे किंवा लोकांच्या समस्या त्यांच्यापर्यंत पोहोचवायचं आणि त्या सोडवायच्या या दृष्टिकोनातून हे फार मोठं शक्ती आम्हाला लाभलेली आहे. ಇವತ್ತು ಕಡಲೆ ಗ್ರಾಮದಲ್ಲಿ ಬರುವಂತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ನಿತ್ಯ ನಮ್ಮ ಗ್ರಾಮಕ್ಕೆ ಅಪ್ಪನಗೌಡ ಪಾಟೀಲ್ ಅವರ ನೇತೃತ್ವದ ಪ್ಯಾನಲ್ಗೆ ನಿಮ್ಮ ಆಶೀರ್ವಾದ ಬೇಕಂತ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇವೆ. ಈಗಾಗಲೇ ಶಶಿರಾಜ್ ಅವರು, ಪ್ರಕಾಶ್ ಪಾಟೀಲ್ ಅವರು, ಅಮರ್ ನಲ್ವಾಡಿ ಅವರು, ರಾಜನ್ ಪಾಟೀಲ್ ಅವರು ಭಾಷಣ ಮಾಡಿ ನಮ್ಮ ಚಾನಲ್ಗೆ ಸಹಕಾರ ನೀಡಬೇಕಂತ ವಿನಂತಿ ಮಾಡಿಕೊಂಡ ನಾನು ಕೂಡ ವಿನಂತಿ ಮಾಡ್ತೇನೆ. ಕಳೆದ 3 ತಿಂಗಳಿಂದ ಜಯಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಶಶಿರಾಜ್ ಅವರು, ರವಿ ಅವರು, ಇನ್ನು ಅನೇಕ ಗುಂಪು ಮುಂಚೆಯವರೆಲ್ಲ ರಮೇಶ್ ಕತ್ತಿ ಅವರ ನೇತೃತ್ವದಲ್ಲಿ ಇದ್ದಂತ ಒಂದು ಗುಂಪಿದು. ಅಲ್ಲಿ ನಮ್ಗೇನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಟಿಸಿ ಕೊಡಿಸ್ಲಿಕ್ಕೆ ಕೂಡ ಒಂದು ಡೈರೆಕ್ಟರ್ಗೆ ಅಧಿಕಾರ ಇಲ್ಲ, ಪವರ್ ಇಲ್ಲ. ಒಂದು ಕಂಬ ಕೂಡ ಹಾಕ್ಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಹೀಗಾಗಿ ಅವರೆಲ್ಲ ಒಂದು ಗುಂಪಾಗಿ ಹೊರಗೆ ಬಂದವರೆಲ್ಲ ಬಂದವರನ್ನ ಸ್ವಲ್ಪ ಅವ್ರನ್ನ ನಮ್ಮನ್ನ ಜಾತಿಗಳನ್ನ ಸಂಪರ್ಕ ಮಾಡಿ ನಾವು ಅವರಿಂದ ಹೊರಗೆ ಬರ್ತೀವಿ, ನೀವೆಲ್ಲ ನಮ್ಗೆ ಸಹಕಾರ ಕೊಡಿ, ನಾವು ರೈತರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ನಮ್ಗೆಲ್ಲ ವಿನಂತಿ ಮಾಡಿದ್ರು. ರೈತರಿಗೆ ಒಳ್ಳೇದಾಗುತ್ತಿದ್ರೆ, ಹುಕ್ಕೇರಿ ತಾಲೂಕಿಗೆ ಒಳ್ಳೇದಾಗುತ್ತಿದ್ರೆ ನೀವು ಹೊರಗೆ ಬನ್ನಿ, ನನಗೆ ಸಂಪೂರ್ಣವಾದ ಸಹಕಾರ ಕೊಟ್ಟು ಅಂತ ಹೇಳಿದ ರೀತಿಯಲ್ಲಿ ಅವರಿಗೆ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದೀವಿ, ಬೆಂಬಲ ಕೊಟ್ಟಿದ್ದೀವಿ, ಪ್ರೋತ್ಸಾಹ ಕೊಟ್ಟಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು 24 ಗಂಟೆಗಳಲ್ಲಿ ಟಿಸಿ ಬರ್ತಾ ಇದೆ. ಬಹುಶಃ 3 ಟಿಸಿ ಅಂತ ಹೇಳಿದ್ರೆ ಯಾರು ಸಿಂಧಿ ಅವರು, ಸಣದಿ ಅವರು 3 ಟಿಸಿಗಳನ್ನ ಕೂಡಿಸಿದವರು ಎಲ್ಲಿ ನಿಮ್ ಕಣಗಳ ಊರಲ್ಲಿ. ಇಂಥ ಸುಮಾರು ಟಿಸಿಗಳನ್ನ ಈ ತಾಲೂಕಿನಲ್ಲಿ ಕೊಡಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದಕ್ಕಾಗಿ ಹಿಂದೆ ಕೂಡ ಟಿಸಿ ತರಲಿಕ್ಕೆ ಬಹಳ ಪ್ರಸಾಸ ಮಾಡ್ಬೇಕಾಯ್ತು ಅಂತ ಇಲ್ಲಿವರೆಗೆ ಕಟ್ಟಿತ್ತು. ಮುಂದೆ ಬೆಳಕು ಬರ್ತತೆ ಹೇಳಿದ್ದಾರೆ ಮಾರ್ಮಿಕವಾಗಿ. ಅದಕ್ಕೆ ಈ ಸಾರಿ ಬದಲಾವಣೆ ಅವಶ್ಯಕತೆ ಇದೆ. ಬದಲಾವಣೆ ಮಾಡುವ ಮೂಲಕ ಹೊಸ ರಾಜಕೀಯ ಇತಿಹಾಸವನ್ನ ಈ ತಾಲೂಕಿನ ಜನತೆ ಬರೀಬೇಕಂತ ಹೇಳಿ ನನ್ನ ಮಾತು ನಮಸ್ಕಾರ.